ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ಏನು ಅಧ್ಯಯನ ಮಾಡಮು ಅಂತಂದ್ರ ಓಪೆಕ್ ಸಂಸ್ಥೆಯ ಕುರಿತು ತಿಳಿದುಕೊಳ್ಳೋಣ್ರಿ. ಏನಿದು ಓಪೆಕ್? ಇವತ್ತಿನ ತರಗತಿಯಲ್ಲಿ ಏನು ಅಧ್ಯಯನ ಮಾಡಮ್ರಿ ಅಂತಂದ್ರ ಓಪೆಕ್ ತರಗತಿಯ ಕುರಿತು ಓಪೆಕ್ ಸಂಸ್ಥೆಯ ಕುರಿತು ತಿಳಿದುಕೊಳ್ಳೋಣ್ರಿ. ಇಲ್ಲಿ ಏನಾಗ್ಯದ ನೋಡ್ರಿ, ಒಪೆಕ್ ಏನದಲ್ಲಿ ಯುದ್ಧ ಮಧ್ಯೆ ಓಪೆಕ್ ನಿಂದ ಯುಎಇ ಔಟ್ ನಿರ್ಬಂಧಗಳಿಗೆ ಬೇಸರ, ತೈಲ ಬೆಲೆ ಮೇಲೆ ಎಫೆಕ್ಟ್. ಯುಎಇ ರಾಷ್ಟ್ರ ಏನದಲ್ಲ ಓಪೆಕ್ ನ ಸಂಘ ಒಕ್ಕೂಟದಿಂದ ಏನಾಗ್ಯದ ಅಂತಂದ್ರೆ ಇದು ಹೊರಗೆ ಬಂದದಂತ. ಅದಕ್ಕೆ ಹೈಲೈಟಿಂಗ್ ಕೊಟ್ಟರು ನೋಡು, ಓಪೆಕ್ ನಿಂದ ಯುಎಇ ಔಟ್ ನಿರ್ಬಂಧಗಳಿಗೆ ಬೇಸರ, ತೈಲ ಬೆಲೆ ಮೇಲೆ ಎಫೆಕ್ಟ್. ತೈಲ ಬೆಲೆ ಮೇಲೆ ಏನಾಗ್ತದ, ಯುಎಇ ರಾಷ್ಟ್ರ ಹೊರಗೆ ಬಂದಿರೋ ಸಲುವಾಗಿ ತೈಲ ಬೆಲೆ ಮೇಲೆ ಎಫೆಕ್ಟ್ ಆಗ್ತದಂತ ನೋಡ್ರಿ. ಜಾಗತಿಕ ತೈಲ ಬಿಕ್ಕಟ್ಟಿನ ನಡುವೆ ತೈಲ ಉತ್ಪಾದಕ ರಾಷ್ಟ್ರಗಳ ಒಕ್ಕೂಟವಾಗಿರ್ತಕ್ಕಂಥದ್ದು ಯಾವ್ದ್ರಿ? ಓಪೆಕ್ ಅಂತಕ್ಕಂಥದ್ದು ಏನದಲ್ಲ, ಇದು ಒಂದು ತೈಲ ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ತೈಲ ಉತ್ಪಾದನೆ ಮಾಡೋದ್ರ ಜೊತೆಗೆ ಏನು ಮಾರಾಟ ಮಾಡ್ತದಲ್ಲ ಆ ಸಂಸ್ಥೆದ ಒಂದು ಒಕ್ಕೂಟ ಅದ ರೀ. ಯಾವುದು ಓಪೆಕ್ ಅಂತಕ್ಕಂಥದ್ದು. ಅದ್ರದಿಂದ ಯುಎಇ ರಾಷ್ಟ್ರದಲ್ಲ, ಈಗ ಏನ್ ಮಾಡಿದ್ ಯುಎಇ ರಾಷ್ಟ್ರ ಓಪೆಕ್ನ ಒಕ್ಕೂಟದಿಂದ ನಾ ಹೊರಗೆ ಬರ್ತೀನಿ ಅಂತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಾದ್ರಿ. ಅದೇ ಹೇಳಿದಾರೆ ಇಲ್ಲಿ, ತೈಲ ಉತ್ಪಾದನೆ ಮತ್ತು ರಾಷ್ಟ್ರಗಳ ಒಕ್ಕೂಟವಾಗಿರ್ತಕ್ಕಂಥ ಓಪೆಕ್ ಒಕ್ಕೂಟದಿಂದ ಏನಾಗ್ಲಾಗ್ತದ ಅಂತಂದ್ರೆ ಯುಎಇ ರಾಷ್ಟ್ರ ಔಟ್ ಅಂತಂದ್ರೇನು ಹೊರ ಹೊಂಟದ್ರಿ. ತಿಳಿತದಲ್ರಿ. ನೆಕ್ಸ್ಟ್ ನೋಡ್ರಿ, ಓಪೆಕ್ ಪ್ಲಸ್ ನಿಂದ ಮೇ 1ರಿಂದ ಹೊರ ಬರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುಎಇ ಫುಲ್ ಫಾರ್ಮ್ ಏನದ್ರಿ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ್ರೆ ಕನ್ನಡದಾಗ ಏನಿದು ಅಂತಂದ್ರ ಸಂಯುಕ್ತ ಅರಬ್ ಸಂಸ್ಥಾನ ಅಂತ ಹೇಳ್ತಾರಿ ಕನ್ನಡದಾಗ. ಅದು ಯುಎಇ ಫುಲ್ ಫಾರ್ಮ್ ಏನಂತಂದ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟರೆ ನೋಡ್ರಿ ಶಾರ್ಟ್ಕಟ್ನಾಗ UAE ಅಂತಕ್ಕಂಥದ್ದು. ಇದು ಏನ್ ಮಾಡ್ಯದಂತಂದ್ರೆ ಘೋಷಣೆ ಮಾಡಿದ್ರಿ ಮೇ 1ಕ್ಕ ನಾವು ಓಪೆಕ್ ಒಕ್ಕೂಟದಿಂದ ಹೊರ ಬರುವುದಾಗಿ ಯಾವ ರಾಷ್ಟ್ರ ನಿರ್ಧಾರ ತೆಗೆದುಕೊಂಡದ ಅಂತಂದ್ರ ಪ್ರಮುಖವಾಗಿ ನಮಗ್ ಗೊತ್ತಿರ್ಬೇಕು, UAE ರಾಷ್ಟ್ರ ಹೊರ ಬರ್ಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಂಡದ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇದು ಯಾವಾಗ ಸೇರಿತ್ತು ಅದು ಗೊತ್ತಾಗ್ಬೇಕಲ್ಲ. ನೀವು ಮಾತ್ರ ನಾವು ಓಪೆಕ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ 1967 ಎಂತ ಹೇಳ್ರಿ, 1967. 1967ರಿಂದಲೂ ಓಪೆಕ್ನ ಸದಸ್ಯ ರಾಷ್ಟ್ರವಾಗಿರ್ತಕ್ಕಂಥ UAE ನಿರ್ಧಾರ ಜಾಗತಿಕ ತೈಲ ಬೆಲೆಯ ಮೇಲೆ ಪರಿಣಾಮ ಬೀರಲಿದೆ ಅಂತಂದ್ರೆ 1967 ಏನ್ 1967 ಏನ್ ಮಾಡಿತ್ತು, ಓಪೆಕ್ನ ಒಕ್ಕೂಟಕ್ಕ UAE ರಾಷ್ಟ್ರ ಸೇರ್ಪಡೆ ಆಗಿತ್ರಿ. ಸೇರ್ಪಡೆ ಆಗ್ಯದ. ಈಗ 2026 ಮೇ 1ಕ್ಕ ಓಪೆಕ್ನ ಒಕ್ಕೂಟದಿಂದ ಹೊರ ಬರುವುದಾಗಿ ನಿರ್ಧಾರ ಯಾವುದು ತಗೊಂಡುಕೊಂಡದ ಅಂತಂದ್ರ UAE ರಾಷ್ಟ್ರ ಹೊರ ತೆಗೆದುಕೊಂಡದ್ರಿ. ಇದರಿಂದ ಏನಾಗ್ಲತ್ತದ ಅಂತಂದ್ರ ತೈಲ ರಫ್ತು ಮಾಡ್ತಕ್ಕಂಥ ಒಂದು ದೇಶಗಳ ಮೇಲೆ ಏನಾಗ್ತದ ಅಂತಂದ್ರ ಪರಿಣಾಮನ ಬೀರುತ್ತದ. ಯಾವ ರೀತಿ ಪರಿಣಾಮ ಬೀರ್ತದ್ರಿ ಮೇಡಮ್ ಅಂತಂದ್ರ, ಇಲ್ಲಿ ಪ್ರಮುಖವಾಗಿ ಓಪೆಕ್ನಾಗ ಏನಾಗ್ತದ ಅಂತಂದ್ರ 12 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ್ರಿ. ಈ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳವರಿ ಓಪೆಕ್ನಾಗ ಅಂತಂದ್ರ ಪ್ರಮುಖವಾಗಿ 12 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ. ಓಪೆಕ್ನಾಗ 12 ಸದಸ್ಯ ರಾಷ್ಟ್ರಗಳವ ಅಂದ್ರೂ ಯಾವ ರೀತಿ ಬರೀ ಕೇವಲ ಒಂದು ರಾಷ್ಟ್ರ ಯಾವುದು UAE ಹೊರಗೆ ಬಂದ್ರು ಯಾವ ರೀತಿ ಎಫೆಕ್ಟ್ ಬೀರ್ತದ ಅಂತಂದ್ರ, ಅತಿ ಹೆಚ್ಚು ತೈಲವನ್ನ ರಫ್ತು ಮಾಡ್ತಕ್ಕಂಥದ್ದು ಮತ್ತೆ ಎಷ್ಟು ಮಾರಾಟ ಮಾಡಬೇಕು ಅಂತೇಳಿ ಕಾಲಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಒಕ್ಕೂಟ ಯಾವ್ದಾಗಿರ್ತದ ಅಂತಂದ್ರ ಇದು ಓಪೆಕ್ ಆಗಿರ್ತದ್ರಿ. ಹೌದಾ? ಇದೇನು ಓಪೆಕ್ ಆಗಿರ್ತದ. ಇಲ್ಲಿ ಏನಾಗ್ತದಂದ್ರೆ ಪ್ರಮುಖವಾಗಿ ನೋಡ್ರಿ, ಈ ಓಪೆಕ್ ನಿಂದ ಇದು UAE ರಾಷ್ಟ್ರ ಹೊರಗೆ ಬರ್ತದ ಅಂತ ನಿರ್ಧಾರ ತೆಗೆದುಕೊಂಡ ಅಂತ ಹೇಳ್ದ. ಇದು ಪ್ರಮುಖವಾಗಿ ನಿರ್ಧಾರ ತೆಗೆದುಕೊಳ್ಳೋ ಕಾರಣ ಏನದ ಅಂತಂದ್ರ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆದಿತ್ತು. ಅಮೆರಿಕ ಇಸ್ರೇಲ್ ಇವೇನ್ ಕದನ ನಡೆದವಲ್ಲ, ಈ ಕದನ ನಡೆದಾಗ ಏನಾಗ್ತದ ಅಂತಂದ್ರ ಈ ಕಚ್ಚಾ ತೈಲ ಹೊರಗೆ ಹೋಗ್ಬೇಕಲ್ಲ, ಆ ಕಚ್ಚಾ ತೈಲ ಒಂದು ರಫ್ತು ಮಾಡ್ಲಿಕ್ಕೆ ಏನಾಗ್ತದ ಅಂತಂದ್ರೆ ಅಡಚಣೆ ಉಂಟಾದ ಸಲುವಾಗಿ ಈ ಓಪೆಕ್ ಅಂತಕ್ಕಂಥದ್ದು ಒಂದು ಏನ್ ಸಂಸ್ಥೆ ಅದಲ್ಲ, ಒಕ್ಕೂಟ ಅದಲ್ಲ, ಇದೇನ್ ಹೇಳ್ತದ ಓಪೆಕ್ ಅಂತಂದ್ರ ದಿನಕ್ಕೆ ನೀವು ದಿನಕ್ರಿ ಏನ್ ಹೇಳದಂತಂದ್ರ ಅದು ದಿನಕ್ಕೆ 48.30 ಲಕ್ಷ ಬ್ಯಾರೆಲ್ ನೀವೇನಾದ್ರೂ ರಫ್ತು ಮಾಡ್ತಿದ್ರಿ ಅಂತಂದ್ರ ಈ ಯುದ್ಧ ನಡೆದದಲ್ಲ, ಹಾಗಾಗಿ ಏನ್ ಮಾಡ್ತದ ಅಂತಂದ್ರೆ ಇದು ನೀವೇನಾದ್ರೂ ಒಂದ್ ದಿನಕ್ಕೆ 48.30 ಲಕ್ಷ ಬ್ಯಾರೆಲ್ ರಫ್ತು ಮಾಡ್ತಿದ್ರಿ ಅಂದ್ರ ಈಗ ಏನ್ ಮಾಡ್ಯಾರ ಅಂತಂದ್ರ ಅದು ದಿನಕ್ಕೆ
30 ಲಕ್ಷ ಬ್ಯಾರೆಲ್ನಷ್ಟು ರಫ್ತು ಮಾಡ್ರಿ ಅಂತಂದು ನಿಗದಿತವಾಗಿ ಒಂದು ನಿರ್ಬಂಧವನ್ನ ಹೇರಿದ್ರಿ. ಯಾವುದು? ಒಪೆಕ್. ಅಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಮೇಲೆ ಪ್ರಮುಖವಾಗಿ ನಾ ಹೇಳಿದೆ 12 ಸದಸ್ಯ ರಾಷ್ಟ್ರಗಳು ಬರ್ತಾವ ಅಂತ ಹೇಳಿನ್ರಿ. ಈ 12 ಸದಸ್ಯ ರಾಷ್ಟ್ರಗಳ ಮೇಲೆ ಏನ್ ಮಾಡ್ತದದು ಅಂತಂದ್ರ, ದಿನಕ್ಕೆ ನೀವು 48.30 ಲಕ್ಷ ಬ್ಯಾರೆಲ್ ಏನಾದ್ರು ನೀವು ತೈಲವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡ್ತಿದ್ರಿ ಅಂತಂದ್ರ ಅದನ್ನ ಕಡಿಮೆ ಮಾಡ್ರಿ. ಯಾಕಂತಂದ್ರೆ ಯುದ್ಧಗಳ ನಡೆದವ, ಹಾರ್ಮೋಜ್ ಜಲಸಂಧಿ ಮೂಲಕ ತೈಲ ರಫ್ತಾಗ್ತಾ ಇಲ್ಲ. ಹಾಗಾಗಿ ನೀವು ದಿನಕ್ಕ ಏನಾದ್ರೂ ಇಷ್ಟು ಮಾಡ್ತಿದ್ರು ಅಂದ್ರ 30 ಲಕ್ಷ ಬ್ಯಾರೆಲ್ ಉತ್ಪಾದನೆ ಅಥವಾ ರಫ್ತು ಮಾಡ್ರಿ ಅಂತ ನಿರ್ಬಂಧ ಹೇರಿಸಿರುವಾಗಿ UAE ರಾಷ್ಟ್ರ ಏನ್ ಮಾಡ್ತಂತಂದ್ರೆ ಅಸಮಾಧಾನಗೊಂಡು ಈ ಒಂದು ಒಪೆಕ್ ನ ಒಕ್ಕೂಟದಿಂದ ಏನ್ ಮಾಡ್ತದಂತಂದ್ರೆ ಹೊರ ಬರಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡದ್ರಿ. ಇಷ್ಟ ಅರ್ಥ ಆಯ್ತಾ? ಒಪೆಕ್ ನಿಂದ ಯಾವ ರಾಷ್ಟ್ರ ಹೊರಗೆ ಬರ್ಬೇಕಲ್ಲತ್ತದ್ರಿ? UAE ರಾಷ್ಟ್ರ ಹೊರಗೆ ಬರ್ಬೇಕಲ್ಲತ್ತದ. UAE ಅಂತಂದ್ರೆ ಏನು? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ, ಅಂದ್ರೆ UAE ಫುಲ್ ಫಾರ್ಮ್ ಆಗಿದ್ದು 1967 ಏನ್ ಮಾಡ್ಯದ ಅಂತಂದ್ರ ಈ ಒಂದು ಒಪೆಕ್ ನ ಒಕ್ಕೂಟಕ್ಕೆ ಸೇರ್ಪಡೆಯಾಗಿತ್ತು. ಇನ್ನ ಒಂದ್ ಏನ್ ಕಾರಣ ಕೊಟ್ಟಾರ ನೋಡ್ರಿ ಇಲ್ಲಿ, ಇತ್ತೀಚೆಗೆ ನೆರೆಯ ಸೌದಿ ಅರೇಬಿಯಾ ಕೂಡ ಒಪೆಕ್ ನ ಒಂದು ಸದಸ್ಯ ರಾಷ್ಟ್ರ ರೀ. ಸೌದಿ ಅರೇಬಿಯಾದೊಂದಿಗೆ ಹದಗೆಟ್ಟಿರ್ತಕ್ಕಂಥ ಒಂದು ಸಂಬಂಧ, ಉತ್ಪಾದನೆಗಳ ಮೇಲೆ ನಿರ್ಬಂಧ. ನಾ ಈಗ ಹೇಳಿದೆ ಉತ್ಪಾದನೆಗಳ ಮೇಲೆ ಯಾವ ರೀತಿ ನಿರ್ಬಂಧ ಹೇರ್ಯಾರ ಅಂತ ಹೇಳಿದೆ. ಇಲ್ಲ, ನೀವು ದಿನಕ್ಕೆ 48.30 ಲಕ್ಷ ಬ್ಯಾರೆಲ್ ನೀವು ಉತ್ಪಾದನೆ ಮಾಡ್ತಿದ್ರಿ ಅಂದ್ರೆ ಈಗ ಬರೇ 30 ಲಕ್ಷ ಬ್ಯಾರೆಲ್ ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಉತ್ಪಾದನೆ ಮೇಲೆ ನಿರ್ಬಂಧವನ್ನ ಹೇರ್ಯಾರ್ರಿ. ನೆಕ್ಸ್ಟ್, ಆರ್ಥಿಕ ಪೈಪೋಟಿ ವದಂತಿಗಳ ನಡುವೆ UAE ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಂದ್ರ UAE ಒಪೆಕ್ ನ ಒಕ್ಕೂಟದಿಂದ ಹೊರ ಬರಲು ಕಾರಣ ಏನು ಅಂದ್ರೆ ಪ್ರಮುಖವಾಗಿ 3 ಕಾರಣಗಳ ಕಂಡು ಬರ್ತಾವ. ಅಂತ ಯುದ್ಧ ನಡೆದಿರ್ತದ, ಪ್ರಮುಖವಾಗಿ ಏನ್ ಮಾಡ್ತದ ಅಂತಂದ್ರು ಇದು ಮಾಡ್ತಾರಲ್ರಿ, ಉತ್ಪಾದನೆ ಮಾಡೋದನ್ನ ನಿಗದಿತವಾಗಿ ಎಷ್ಟೇ ಉತ್ಪಾದನೆ ಮಾಡ್ರಿ ಅಂತಂದ್ರೆ ಕಡಿಮೆ ಉತ್ಪಾದನೆ ಮಾಡ್ರಿ, ಯಾಕಂದ್ರೆ ಹಾರ್ಮೋಜ್ ಜಲಸಂಧಿ ಮೂಲಕ ತೈಲ ರಫ್ತಾಗ್ಲಿಕ್ಕ ಅಡಚಣೆ ಆಗ್ತದ ಅನ್ನೋ ಕಾರಣಕ್ಕಾಗಿ ಒಂದು ಹೇಳಿರ್ತದ. ಇನ್ನ ಒಂದು ಸೌದಿ ಅರೇಬಿಯಾದೊಂದಿಗೆ ಸಂಬಂಧವನ್ನ ಹದಗೆಟ್ಟಿರ್ತಕ್ಕಂಥದ್ದು. ಎರಡನೇ ರೀಸನ್ ಆಗಿ ಏನ್ ಮಾಡ್ತದ ಅಂತಂದ್ರೆ UAE ಒಪೆಕ್ ನ ಒಕ್ಕೂಟದಿಂದ ಏನಾಗ್ತದ ಅಂತಂದ್ರೆ ಹೊರ ಬರುವ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಏನಿದು ಒಪೆಕ್ ಸಂಸ್ಥೆ? ಒಪೆಕ್ ಸಂಸ್ಥೆ ಬಗ್ಗೆ ನೋಡಮ್ರಿ. ಇಲ್ಲಿ ಕಾಣತ್ತದಲ್ರಿ, ಇದೇ ಒಪೆಕ್. ಇದು ಒಪೆಕ್ದು ಒಂದು ಒಕ್ಕೂಟದ ಚಿಹ್ನೆ ಕಂಡು ಬರ್ತದ್ರಿ. ಏನಿದು ಒಪೆಕ್? ಫಸ್ಟಿಗೆ ಒಪೆಕ್ ಫುಲ್ ಫಾರ್ಮ್ ಏನು ನೋಡಮ್. ಒಪೆಕ್ ಆರ್ಗನೈಜೇಷನ್ ಒಪೆಕ್ ಅಂತಂದ್ರೇನಿ? O ಅಂತಂದ್ರ ಆರ್ಗನೈಜೇಷನ್, P ಅಂತಂದ್ರ ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ, E ಅಂತಂದ್ರ ಎಕ್ಸ್ಪೋರ್ಟಿಂಗ್ C ಅಂತಂದ್ರಿ ಕಂಟ್ರೀಸ್. ಏನ್ರಿ ಒಪೆಕ್ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರ. ಒಪೆಕ್ ಫುಲ್ ಫಾರ್ಮ್ ಏನದರಿ? ಅರ್ಥ ಆಗ್ತದಿಲ್ರಿ? ಒಪೆಕ್ ಫುಲ್ ಫಾರ್ಮ್ ಅಂತಂದ್ರ OPEC ಅಂತೇಳಿ. ಒಪೆಕ್ ಅಂತಂದ್ರೆ ಏನು? ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಅಂದ್ರೆ ಇದ್ರ ಕನ್ನಡದಾಗ ಏನಿದ್ರ ಅರ್ಥ ಅಂತಂದ್ರ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ ಅಂತ ಹೇಳಿ ಕನ್ನಡದಾಗ. ಏನ್ರಿ ಕನ್ನಡದಾಗ? ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ ಅಥವಾ ಸಂಘಟನೆ. ದೇಶಗಳ ಸಂಘಟನೆ. ಏನು ಒಪೆಕ್ ಅಂತಂದ್ರೆ ಏನು? ಇಂಗ್ಲಿಷ್ನಾಗ ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ. ಕನ್ನಡದಾಗ ಏನದ ನೋಡ್ರಿ? ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಂದು ಸಂಘಟನೆ ಅಂತಕ್ಕಂಥದ್ದು. ಇದು ಎಷ್ಟಕ್ಕೆ ಸ್ಥಾಪನೆ ಐತ್ರಿ ಒಪೆಕ್? ನೋಡೋಣ ಒನ್ ಬೈ ಒನ್. ಇದು ಪ್ರಮುಖವಾಗಿ ಎಷ್ಟಕ್ಕೆ ಸ್ಥಾಪನೆ ಆಗ್ತದ ಅಂತಂದ್ರ 1960ಕ್ಕೆ ಸ್ಥಾಪನೆ ಆಗ್ತದ್ರಿ. ಇದು 1960 ಸೆಪ್ಟೆಂಬರ್ 14. 1960 ಸೆಪ್ಟೆಂಬರ್ 14ಕ್ಕ ಸ್ಥಾಪನೆ ಆಗ್ತದ.
ಇದು ಸ್ಥಾಪನೆ ಆದಾಗ ಯಾವ್ದ್ರಿ ಒಪೆಕ್ ಸಂಸ್ಥೆ ಏನು ಸ್ಥಾಪನೆ ಆಗಿರ್ತದಲ್ಲ, ಇದು ಸ್ಥಾಪನೆ ಆದಾಗ ಇದ್ರ ಮೊದಲ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಜಿನೇವಾದಾಗ ಕಂಡು ಬರ್ತದ್ರಿ. 1960ರಲ್ಲಿ ಇದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ್ರಿ? 1960ರಲ್ಲಿ ಇದ್ರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಜಿನೇವಾ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಕಂಡು ಬರ್ತದ್ರಿ. ಇದಾದ ನಂತರ ಏನ್ ಮಾಡ್ತಾರ ಅಂತಂದ್ರ 1965ಕ್ಕೆ ಏನ್ ಮಾಡಿದ್ರು ಅಂತಂದ್ರ ಆಸ್ಟ್ರಿಯಾ ರಾಜ್ಯದ ವಿಯೆನ್ನಾದಲ್ಲಿ ಇದ್ರದ್ದು ಒಂದು ಹೆಡ್ ಆಫ್ ಕ್ವಾರ್ಟರ್ ಏನ್ ಮಾಡ್ತಾರ ಅಂತಂದ್ರೆ ಸ್ಥಳಾಂತರವನ್ನ ಮಾಡ್ತಾರ. ಆಸ್ಟ್ರಿಯಾದ ದೇಶದ ವಿಯೆನ್ನಾ, ಆಸ್ಟ್ರಿಯಾ ದೇಶದ ರಾಜಧಾನಿ ಯಾವ್ದದ್ರಿ? ವಿಯೆನ್ನಾ. ಇಲ್ಲಿ ಏನ್ ಮಾಡ್ತಾರ ಅಂತಂದ್ರ ಸ್ಥಳಾಂತರವನ್ನ ಮಾಡ್ತಾರ. ಅಂದ್ರೆ ಎಲ್ಲಿ ಸ್ಥಾಪನೆ ಆಯ್ತಿದು? ಯಾವ ದೇಶದಲ್ಲಿ ಸ್ಥಾಪನೆ ಐತ್ರಿ? ಸ್ಥಾಪನೆ ಆಗಿದ್ದು ಎಲ್ಲಿ ಅಂತಂದ್ರ ಇರಾಕ್ ದೇಶದ ಬಾಗ್ದಾದ್ನ ಸಮ್ಮೇಳನದಲ್ಲಿ ಸ್ಥಾಪನೆ ಆಗ್ತದ್ರಿ ಇದು. ಇರಾಕ್ ದೇಶದ ಬಾಗ್ದಾದ್ನಲ್ಲಿ ಏನಾಗ್ತದ ಅಂತಂದ್ರೆ ಸ್ಥಾಪನೆ ಆಗ್ತದ. ಯಾವುದು? ಓಪೆಕ್ ಸ್ಥಾಪನೆ ಆಗಿದ್ದು 1960ಕ್ಕ ಸೆಪ್ಟೆಂಬರ್ 14ಕ್ಕ. ಇದು ಎಲ್ಲಿ ಸ್ಥಾಪನೆ ಆಗ್ತದ ಅಂತಂದ್ರ ಇರಾಕ್ ದೇಶದ ಬಾಗ್ದಾದ್ನ ಒಂದು ಸಮ್ಮೇಳನದಲ್ಲಿ ಸ್ಥಾಪನೆ ಆಗ್ತದ್ರಿ. ಇದು ಮೊದಲ 1960ಕ್ಕ ಪ್ರಾರಂಭ ಆದಾಗ ನೋಡ್ರಿ 12 ಸದಸ್ಯ ರಾಷ್ಟ್ರಗಳಿದ್ರು ಕೂಡ ಆ ಸದಸ್ಯ ರಾಷ್ಟ್ರಗಳಲ್ಲಿ ಇದ್ರ ಹೆಡ್ ಆಫ್ ಕ್ವಾರ್ಟರ್ ಇಲ್ರಿ, ಅಂದ್ರೆ ಕೇಂದ್ರ ಕಚೇರಿ ಕಂಡು ಬರುವುದಿಲ್ಲ. ನಾಳೆ ಕನ್ಫ್ಯೂಸ್ ಆಗ್ತೀವಿ ನಾವು, ಅಲ್ಲಿ ಕಂಡು ಬರಲ್ಲ. ಮೊದಲು ಎಲ್ಲಿ 1960ಕ್ಕ ಪ್ರಾರಂಭದಲ್ಲಿ ಎಲ್ಲಿತ್ತು ಅಂತಂದ್ರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಕಂಡು ಬರ್ತದ್ರಿ. ಅದಾದ ನಂತರ 1965ಕ್ಕೆ ಎಲ್ಲಿ ಸ್ಥಳಾಂತರ ಮಾಡ್ತಾರ ಅಂತಂದ್ರ ಆಸ್ಟ್ರಿಯಾ ದೇಶದ ರಾಜಧಾನಿ ಆಗಿರ್ತಕ್ಕಂಥ ವಿಯೆನ್ನಾದಲ್ಲಿ ಕಂಡು ಬರ್ತದ. ಇದರ ಉದ್ದೇಶ ಏನದರಿ? ಒಪೆಕ್ದು ಸಂಘಟನೆದು ಅದು ಗೊತ್ತಾಗ್ಬೇಕಲ್ಲ. ಇದರ ಉದ್ದೇಶ ಏನದ ಅಂತಂದ್ರ ಎದ್ರದ್ದು ರೀ? ಒಪೆಕ್ದು. ಇದ್ರ ಒಪೆಕ್ದು ಉದ್ದೇಶ ಏನದ ಅಂತಂದ್ರ ಇದು ಏನಾಗಿರ್ತದ ಅಂದ್ರೆ ಕಚ್ಚಾ ತೈಲವನ್ನ ತೈಲ ಉತ್ಪಾದನೆ ಮಾರಾಟ ತೈಲ ಉತ್ಪಾದನೆ ಆಗಿರ್ಬೋದು, ಎಷ್ಟು ಮಾರಾಟ ಮಾಡಬೇಕು ತೈಲವನ್ನ ಅನ್ನೋದಾಗಿರ್ಬೇಕು ಅಂತಕ್ಕಂಥದ್ದು ಇದು ಉದ್ದೇಶದ. ಇದೇನದಂತಂದ್ರ ತೈಲ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳ ಒಂದು ಒಕ್ಕೂಟ ಅದರಿದ್ರಿ. ತೈಲ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳ ಒಂದು ಒಕ್ಕೂಟ ಅಂತ ಹೇಳ್ತೀವಿ ನಾವು. ದೇಶಗಳ ಒಂದು ಒಕ್ಕೂಟ ಗುಂಪೆ ಯಾವುದು ಅಂತಂದ್ರೆ ಒಪೆಕ. ಇಲ್ಲಿ ಪ್ರಮುಖವಾಗಿ ಏನು ಒಪೆಕ್ ನಲ್ಲಿ ಪ್ರಮುಖವಾಗಿ 12 ಸದಸ್ಯ ರಾಷ್ಟ್ರಗಳನ್ನ ಕಂಡು ಬರ್ತಾವಲ್ರಿ. ಈ 12 ಸದಸ್ಯ ರಾಷ್ಟ್ರಗಳಲ್ಲಿ ಜಾಸ್ತಿ ತೈಲ ಉತ್ಪಾದನೆ ಆಗ್ತಕ್ಕಂಥ ರಾಷ್ಟ್ರಗಳೇವರಿ. ಅಷ್ಟು ತೈಲ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳೇವ. ಹಾಗಾಗಿ ಒಪೆಕ್ನ ಉದ್ದೇಶ ಏನಾಗಿರ್ತದ ಅಂತಂದ್ರ ಎಷ್ಟು ತೈಲವನ್ನ ಉತ್ಪಾದನೆ ಮಾಡ್ಬೇಕು, ಎಷ್ಟು ಮಾರಾಟವನ್ನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ದೇಶಗಳು ಕಾಲ ಕಾಲಕ್ಕೆ ಸಭೆಗಳನ್ನ ಸೇರಿ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಂಘಟನೆ ಅಥವಾ ಒಕ್ಕೂಟ ಯಾವ್ದಾಗಿರ್ತದ ಅಂತಂದ್ರ ಒಪೆಕ್ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಪೆಕ್ ನಲ್ಲಿ 12 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ್ರಿ. ಇದು ಇನ್ನೊಂದು, ಇದು ಪ್ರಾರಂಭದಲ್ಲಿ ಒಪೆಕ್ ಏನೋ ಸ್ಥಾಪನೆ ಆಗ್ತದಲ್ಲ ಅಂದ್ರೆ 1969 ಟೈಮಿಗೆ ಸ್ಥಾಪನೆ ಆಗುವಾಗ ಕೇವಲ 5 ರಾಷ್ಟ್ರಗಳು ಮಾತ್ರ ಇದ್ದವ್ರಿ. ಈ ಪ್ರಸ್ತುತ 12 ಸದಸ್ಯ ರಾಷ್ಟ್ರಗಳನ್ನ ಕಾಣ್ತೀವಿ ನಾವು. ಅರ್ಥ ಆಗ್ಲತ್ತದಲ್ರಿ? ಸ್ಥಾಪನೆ ಆಗುವಾಗ ಕೇವಲ 5 ಸದಸ್ಯ ರಾಷ್ಟ್ರಗಳು ಇರ್ತಾವ. ಈ ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳು ಅಂತಂದ್ರೆ 12 ಈ 12 ಸದಸ್ಯ ರಾಷ್ಟ್ರಗಳಲ್ಲಿ UAE ಒಂದು ಹೊರಗೆ ಗೊತ್ತಂದ್ರೆ ಮತ್ತೆ 12 ಸದಸ್ಯ ರಾಷ್ಟ್ರದ್ದು ಮತ್ತೆ ಕಮ್ಮಿ ಆಗ್ತದ, 11 ಸದಸ್ಯ ರಾಷ್ಟ್ರಗಳು ಆಗ್ತಾವ. ಓಕೆನಾ? ಎಷ್ಟು ಸದಸ್ಯ ರಾಷ್ಟ್ರಗಳು ಅಂತ ಹೇಳಿದನ ಸ್ಥಾಪನೆ ಆಗುವಾಗ ಕೇವಲ 5 ಸದಸ್ಯ ರಾಷ್ಟ್ರಗಳಿದ್ವು ಅಂತ ಹೇಳಿದೆ. ಇಲ್ಲಿ ನೋಡ್ರಿ,
ಸ್ಥಾಪನೆಯಾಗುವಾಗ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ವು ಅಂತಂದ್ರೆ ಕೇವಲ 5 ಸದಸ್ಯ ರಾಷ್ಟ್ರಗಳಿದ್ವು. ಸ್ಥಾಪನೆಯಾಗುವಾಗ ಕೇವಲ 5 ಸದಸ್ಯ ರಾಷ್ಟ್ರಗಳು ಇರುವುದನ್ನ ನೋಡ್ತೀವಿ ನಾವು. ಯಾವ್ಯಾವ್ರಿ ಮೇಡಮ್? ಯಾವ ಇದ್ದು ನೋಡ್ರಿ, 1 by 1 ನೋಡಮ್ಮಿ. ಫಸ್ಟ್ ಒನ್ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ವೆನಿಜುವೆಲಾ, ಪ್ರಮುಖವಾಗಿ ಒಪೆಕ್ ಸ್ಥಾಪನೆಯಾಗುವಾಗ ಇವು 5 ರಾಷ್ಟ್ರಗಳು ಮಾತ್ರ ಇದ್ದು ರೀ. ಈ 5 ರಾಷ್ಟ್ರಗಳೊಂದಿಗೆ 1960ರಲ್ಲಿ ಏನಾಗ್ತಂದ್ರೆ ಒಪೆಕ್ ಒಂದು ಸಂಘಟನೆ ಒಕ್ಕೂಟ ಸ್ಥಾಪನೆ ಆದಾಗ ಎಷ್ಟು ರಾಷ್ಟ್ರಗಳಿದ್ವು ಅಂತಂದ್ರ ಕೇವಲ 5 ರಾಷ್ಟ್ರಗಳಿದ್ದು. ಇದು ಪ್ರಶ್ನೆ ಆಗ್ಯದ ನೋಡ್ರಿ, ಇಂಪಾರ್ಟೆಂಟ್ ಅದ. SDA ಕ್ವಶನ್ ಕೇಳೇನ್ರಿ 2016ಕ್ಕ. ಏನಂತಂದ್ರ ಒಪೆಕ್ ರಾಷ್ಟ್ರ ಸಂಘಟನೆ, ಒಪೆಕ್ ಸಂಘಟನೆ ಸ್ಥಾಪನೆ ಆಗುವಾಗ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದು ಅಂತ ಕೇಳೇನ. ಇನ್ನ ಒಂದು ಯಾವುದು ಕೆಳಗಿನ ಸದಸ್ಯ ರಾಷ್ಟ್ರ ಆಗಿರಲಿಲ್ಲ ಅಂತ ಕೇಳೇನ. ಪ್ರಸ್ತುತ 12 ಅವ, ಬಟ್ ಅವಾಗ ಸ್ಥಾಪನೆ ಆಗುವಾಗ ಕೇವಲ ಎಷ್ಟು ಕಂಡು ಬರ್ತಾವ ಅಂತಂದ್ರ ಕೇವಲ 5 ರಾಷ್ಟ್ರಗಳು ಮಾತ್ರ ಕಂಡು ಬರ್ತಾವ. ಈಗ 12 ಅಂತ ಹೇಳ್ದೇನ, ಅವು ನೋಡ್ಕೊಂಡು ಹೋಗಮ್ರಿ ಸದಸ್ಯ ರಾಷ್ಟ್ರಗಳು. ಒಪೆಕ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಬರ್ತಾವ? ಒಪೆಕ್ನ ಸದಸ್ಯ ರಾಷ್ಟ್ರಗಳು ಫಸ್ಟ್ ಏನ? ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ನೆಕ್ಸ್ಟ್ ವೆನಿಜುವೆಲಾ, ಅಲ್ಜೇರಿಯಾ, ನೈಜೀರಿಯಾ, ಅಲ್ಜೇರಿಯಾ, ನೈಜೀರಿಯಾ. ನೆಕ್ಸ್ಟ್ ಕಾಂಗೋ ಗಣರಾಜ್ಯ, ನೆಕ್ಸ್ಟ್ ಗ್ಯಾಬೋನ, ಲಿಬಿಯಾ, ಗಿನಿಯಾ. ಇದು 12ನೇ ರಾಷ್ಟ್ರ ಯಾವ್ದಾಗಿತ್ತು ಅಂತಂದ್ರೆ UAE. 12ನೇದಂತ ಅಲ್ರಿ, UAE ರಾಷ್ಟ್ರ ಒಂದು ಇರ್ತದ. ಈಗ ಇದು ಹೊರಗ್ ಬರ್ತದಂತ ನಿರ್ಧಾರ ತೆಗೆದುಕೊಂಡದಲ್ರಿ, UAE ರಾಷ್ಟ್ರ ಹೊರಗ್ ಬಂತು ಅಂತಂದ್ರೆ ಎಷ್ಟು ಸದಸ್ಯ ರಾಷ್ಟ್ರಗಳಾಗ್ತಾವ್ರಿ ಇಲ್ಲಿ? ಮತ್ತೆ ಪ್ರಮುಖವಾಗಿ 11 ಸದಸ್ಯ ರಾಷ್ಟ್ರಗಳಾಗಿ ನಾವು ಕಾಣ್ತೀವಿ. ಇದ್ರದ್ದು ರಾಜಧಾನಿಗಳು ನೋಡಮ್ರಿ. ಇರಾನ್ ರಾಜಧಾನಿ ಟೆಹರಾನ್, ಇರಾಕ್ ರಾಜಧಾನಿ ಬಾಗ್ದಾದ್, ಕುವೈತ್ ಸಿಟಿ. ಎಂತ ಸಿಟಿ ರೀ? ಕುವೈತ್ ಸಿಟಿ. ಸೌದಿ ಅರೇಬಿಯಾದು ರಿಯಾದ್. ವೆನಿಜುವೆಲಾ ಕ್ಯಾರಕಾಸ್.
ಅಲ್ಜೇರಿಯಾ, ಅಲ್ಜೇಯರ್ಸ್, ನೈಜೀರಿಯಾ, ಅಬುಜಾ. ನೆಕ್ಸ್ಟ್ ಕಾಂಗೋ ಗಣರಾಜ್ಯ, ಬ್ರಿಜೆವಿಲೆ. ನೆಕ್ಸ್ಟ್ ಯಾವ್ದ್ರಿ? ನೆಕ್ಸ್ಟ್ ಗ್ಯಾಬೋನ, ಲಿಬಿಯಾದು ಟೆಹರಾನ್ ಬರ್ತದ. ಸಾರಿ, ಇದು ಟ್ರಿಪೋಲಿ ಆಗ್ಬೇಕು. ಟ್ರಿಪೋಲಿಯಾ, ಗ್ಯಾಬೋನ್, UAE ಇದು ಅಬುದಾಬಿ. ಲಿಬ್ರಿವಿಲೆ. ನೆಕ್ಸ್ಟ್ ಗಿನಿಯಾದ್ರಿ, ಯಾವ್ದು ಬರ್ತದ್ರಿ ಗಿನಿಯಾದ ರಾಜಧಾನಿ? ಕೊನಾರ್ಕಿ ಅಂತೇಳಿ. ನೆಕ್ಸ್ಟ್ ಇದ್ರದ್ದು ಕರೆನ್ಸಿ ಒಂದು ನೋಡಮ್ರಿ. ಫಸ್ಟ್ ಒನ್ ಇರಾನ್, ಇರಾನ್ ದಿನಾರ್. ನೆಕ್ಸ್ಟ್ ಇರಾಕ್, ಇರಾಕಿ ದಿನಾರ್. ಇದೇನವರಿ ಕರೆನ್ಸಿ ರೀ. ನೆಕ್ಸ್ಟ್ ಕುವೈತ್, ರಾಜಧಾನಿ ಕುವೈತ್ ಸಿಟಿ ಇದೆ ರೀ. ಕರೆನ್ಸಿ ಕುವೈತ್ ದಿನಾರ್. ಸೌದಿ ಅರೇಬಿಯಾ ಇದ್ರಿ, ಸೌದಿ ರಿಯಾಲ್. ನೆಕ್ಸ್ಟ್ ವೆನಿಜುವೆಲಾದು ಕ್ಯಾರಕಸ್, ಕರೆನ್ಸಿ ವೆನಿಜುವೆಲಾ. ಬೋಲ್ವಿರಾ. ಅಲ್ಜೇರಿಯಾದು ಅಲ್ಜೇಯರ್ಸ್, ಕರೆನ್ಸಿ ಅಲ್ಜೇರಿಯಾ ದಿನಾರ್. ನೆಕ್ಸ್ಟ್ ನೈಜೀರಿಯಾ, ರಾಜಧಾನಿ ಅಬುಜಾ, ಕರೆನ್ಸಿ ನೈಜೀರಿಯಾ ನೈಲ್. ಓಕೆನಾ? ಕಾಂಗೋ ಗಣರಾಜ್ಯ, ಕಾಂಗೋ ಗಣರಾಜ್ಯದ ಏನದ ರೀ? ಕರೆನ್ಸಿ ಫ್ರಾಂಕ್. ನೆಕ್ಸ್ಟ್ ಗ್ಯಾಬೋನ, ರಾಜಧಾನಿ ಲಿಬ್ರಿವಿಲೆ, ಕರೆನ್ಸಿ ಫ್ರಾಂಕ್. ಲಿಬಿಯಾ, ಲಿಬಿಯಾದ ರಾಜಧಾನಿ ಟ್ರಿಪೋಲಿ ಇದೆ ರೀ, ಕರೆನ್ಸಿ ಯಾವ್ದು ಬರ್ತದ್ರಿ? ಕರೆನ್ಸಿ ಯಾವುದು? ಲಿಬಿಯಾ ದಿನಾರ್. ನೆಕ್ಸ್ಟ್ ಗಿನಿಯಾ, ಗಿನಿಯಾದ್ನು ಕರೆನ್ಸಿ ಫ್ರಾಂಕ್. ಇದು ಲಾಸ್ಟ್ UAE ರಾಷ್ಟ್ರ ಯಾವ್ದು ಬರ್ತದ್ರಿ? UAE ದಿರ್ರಾಮ್. UAE ದಿರಾಮ್. ಈ UAE ರಾಷ್ಟ್ರ ಇದ್ರಾಗ ಕನ್ಸಿಡರ್ ಮಾಡಬಾರ್ದ್ರಿ. ಯಾಕಂತಂದ್ರೆ ಇದು ಈಗ ಏನಾಗ್ತದ ಅಂತಂದ್ರ ಹೊರ ಬರಬೇಕು ಅಂತ ಏನ್ ಮಾಡೋದಂದ್ರೆ ನಿರ್ಧಾರವನ್ನ ತೆಗೆದುಕೊಂಡದ್ರಿ. ಪ್ರಮುಖವಾಗಿ OPEC ನ ಸದಸ್ಯ ರಾಷ್ಟ್ರಗಳು ಎಷ್ಟು ಬರ್ತಾವ ಅಂತಂದ್ರೆ ಈಗ 12 ಬರ್ತಿದ್ವು. ಇದು ಒಂದು UAE ರಾಷ್ಟ್ರ ಹೊರಗೋಯ್ತು ಅಂತಂದ್ರೆ ಪ್ರಮುಖವಾಗಿ 11 ಸದಸ್ಯ ರಾಷ್ಟ್ರಗಳು ಏನಾಗ್ತಾವ ಅಂತಂದ್ರಿ ಕಂಡು ಬರ್ತಾವ. ಯಾವ್ಯಾವ್ರಿ ಮೇಡಮ್ ಅಂತಂದ್ರ ಫಸ್ಟ್ ಒನ್ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ವೆನಿಜುವೆಲಾ. ಇವು ಮೂಲತವಾಗಿ 1960ರಲ್ಲಿ ಏನು ಸ್ಥಾಪನೆ ಆಗಿತ್ತಲ್ಲ, ಇವು 5 ರಾಷ್ಟ್ರಗಳನ್ನ ಇಟ್ಕೊಂಡು ಅದೇನ್ ಮಾಡಿತ್ತು ಅಂತಂದ್ರೆ OPEC ಸಂಘಟನೆ ಅಥವಾ ಒಕ್ಕೂಟ ಸ್ಥಾಪನೆ ಆಗಿತ್ತು. ಮುಂದ ಅಲ್ಜೇರಿಯಾ, ನೈಜೀರಿಯಾ, ಕಾಂಗೋ ಗಣರಾಜ್ಯ, ಗ್ಯಾಬೋನ, ಲಿಬಿಯಾ, ಗಿನಿಯಾ. ಇದು UAE ಸೇರಿದ್ದು ಯಾವಾಗ ಸೇರಿತ್ತು ಅಂತ ಹೇಳಿದ್ನ? 1967ಕ್ಕೆ ಸೇರಿತ್ರಿ. ಇದು ಯಾವುದು? UAE ಅಂತಕ್ಕಂಥದ್ದು ರಾಷ್ಟ್ರ. ಹೌದಾ? ಇಷ್ಟು ಇದೇನದರಿ? ಇರಾನ್ ದೇಶದ ರಾಜಧಾನಿ ಟೆಹರಾನ್, ಕರೆನ್ಸಿ ಇರಾನಿನ ರಿಯಲ್. ಇರಾಕ್ ದೇಶದ ರಾಜಧಾನಿ ಬಾಗ್ದಾದ್, ಇರಾಕಿ ದಿನಾರ್ ಅಂತಕ್ಕಂಥ ಕರೆನ್ಸಿದ.
ಕುವೈತ್ನ ರಾಜಧಾನಿ ಕುವೈತ್ ಸಿಟಿ. ಕರೆನ್ಸಿ ಯಾವ್ದು ಬರ್ತದ್ರಿ? ಕುವೈತ್ ದಿನಾರ್ ಅಂತೇಳಿ. ಸೌದಿ ಅರೇಬಿಯಾದ ಒಂದು ರಾಜಧಾನಿ ರಿಯಾದ್. ಕರೆನ್ಸಿ ಯಾವ್ದು ಬರ್ತದೆ ನೋಡ್ರಿ? ಸೌದಿ ರಿಯಾಲ್ ಅಂತೇಳಿ. ನೆಕ್ಸ್ಟ್ ವೆನಿಜುವೆಲಾದ ರಾಜಧಾನಿ ಕ್ಯಾರಕಸ್. ಕರೆನ್ಸಿ ವೆನಿಜುವೆಲಾ ಬೋಲ್ಬಿರಾ. ಅಲ್ಜೇರಿಯಾದ ರಾಜಧಾನಿ ಅಲ್ಜೇರಿಯರ್ಸ್. ಕರೆನ್ಸಿ ಅಲ್ಜೇರಿಯಾ ದಿನಾರ್ ಅಂತೇಳಿ. ನೈಜೀರಿಯಾದ ರಾಜಧಾನಿ ಅಬುಜಾ ಅಂತ ಕಂಡು ಬರ್ತದ. ಅದ್ರದ್ದು ಒಂದು ಕರೆನ್ಸಿ ನೈಜೀರಿಯಾ ನೈರ್ ಅಂತೇಳಿ. ಕಾಂಗೋ ಗಣರಾಜ್ಯ ಬ್ರಿಜೆವಿಲೆ. ಕರೆನ್ಸಿ ಫ್ರಾಂಕ್. ಗ್ಯಾಬೋನ್ ಲಿಬ್ರಿವಿಲ್ಲಾ ಫ್ರಾಂಕ್. ಲಿಬಿಯಾದ ರಾಜಧಾನಿ ಟ್ರಿಪೋಲಿ. ಕರೆನ್ಸಿ ಲಿಬಿಯಾ ದಿನಾರ್. ಗಿನಿಯಾದ ರಾಜಧಾನಿ ಕೊನಾರ್ಕಿ. ಕರೆನ್ಸಿ ಫ್ರಾಂಕ್. ನೆಕ್ಸ್ಟ್ ಇದು ರಾಜಧಾನಿ ಅಬುದಾಬಿ ಅಂತ ಬರ್ತದ. ಅದ್ರ ಕರೆನ್ಸಿ ಯಾವ್ದದ ಅಂತಂದ್ರೆ ದಿರ್ರಾಮ್ ಅಂತೇಳಿ. ಇದು ಒಪೆಕ್ನ ಕಂಡು ಬರ್ತಕ್ಕಂಥ ಪ್ರಮುಖ ಸದಸ್ಯ ರಾಷ್ಟ್ರಗಳು, ಅದರ ರಾಜಧಾನಿಗಳು ಮತ್ತು ಕರೆನ್ಸಿಗಳು. ಇಷ್ಟು ಪ್ರಮುಖವಾಗಿ ನೋಡಿದ್ ನಾವು. ಇಲ್ಲಿ ಇನ್ನೊಂದು ಏನಂತಂದ್ರ ಇನ್ನು ಒಪೆಕ್ ಪ್ಲಸ್ ರಾಷ್ಟ್ರಗಳು ಅಂತ ಬರ್ತಾವ್ರಿ. ಒಪೆಕ್ ಪ್ಲಸ್ ರಾಷ್ಟ್ರಗಳು ಅಂತ ಬರ್ತಾವ. ಇಲ್ಲಿ ನೋಡ್ರಿ, ತೈಲೋತ್ಪನ್ನ ದೇಶಗಳ ಒಕ್ಕೂಟ. ಎಂತ ಒಕ್ಕೂಟ ರೀ? ತೈಲೋತ್ಪನ್ನ ದೇಶಗಳ ಒಕ್ಕೂಟ. ಇಲ್ಲಿ ನೋಡ್ರಿ, ಕಚ್ಚಾ ತೈಲ ಉತ್ಪಾದನೆ ಮಾರಾಟ ಸಂಬಂಧ ತೈಲೋತ್ಪನ್ನ ದೇಶಗಳಲ್ಲಿ ಸ್ಪಷ್ಟ ನೀತಿಯನ್ನು ನಿರೂಪಿಸಲೆಂದೇ 1960ರಲ್ಲಿ ಎಷ್ಟ್ರಾಗ್ರಿ? 1960ರಲ್ಲಿ ಎಲ್ಲಿ ಸ್ಥಾಪನೆ ಆಗ್ತದೆ ಅಂತ ಹೇಳಿದ್ದೇನ? ಬಾಗ್ದಾದ್ನಲ್ಲಿ ಒಪೆಕ್ ಸಂಘಟನೆ ಏನಾಗ್ತು? ಸ್ಥಾಪನೆ ಆಗ್ತು. ಎಷ್ಟಕ್ಕೆ ಸ್ಥಾಪನೆ ಆಗ್ತದ್ರಿ? 1960ಕ್ಕ ಒಪೆಕ್ ಸಂಘಟನೆ ಏನಾಗ್ತದ? ಸ್ಥಾಪನೆ ಆಯ್ತು. ಆರಂಭದಾಗ ಎಷ್ಟು ರಾಷ್ಟ್ರಗಳಿದ್ದು ಅಂತ ಹೇಳಿದ? 5 ರಾಷ್ಟ್ರಗಳಿದ್ದು ಅಂತ ಹೇಳಿದ. ಇಲ್ಲಿ ನೋಡ್ರಿ, ಯಾವ್ಯಾವ ರಾಷ್ಟ್ರಗಳಿದ್ದು ಆರಂಭದಲ್ಲಿ? ಯಾವ್ಯಾವಿದ್ದು ರೀ? ಇರಾಕ, ಇರಾನ, ಕುವೈತ, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಅದು ಇಲ್ರಿ 5 ರಾಷ್ಟ್ರಗಳು. 5 ರಾಷ್ಟ್ರಗಳು ಕಂಡು ಬರ್ತಾವ್ರಿ. ಯಾವುದು? ಇರಾಕ್ ರೀ. ಈಗ 1 ಇರಾಕ, 2ನೇದು ಇರಾನ, 3ನೇದು ಕುವೈತ, 4ನೇದು ಸೌದಿ ಅರೇಬಿಯಾ, 5ನೇದು ವೆನಿಜುವೆಲಾ. ಅದು ಅದಲ್ರಿ 5 ರಾಷ್ಟ್ರಗಳು ಪ್ರಾರಂಭದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಏನ್ ಹೇಳ್ಯಾರ ನೋಡ್ರಿ, ನಂತರ ಸದಸ್ಯತ್ವದ ಬಳಿಕ ಸೌದಿ ಅರೇಬಿಯಾ, ಇರಾಕ, ಇರಾನ, UAE, ಲಿಬಿಯಾ, ಇಂಡೋನೇಷ್ಯಾದಂತಹ ಕುವೈತ, ನೈಜೀರಿಯಾ, ವೆನಿಜುವೆಲಾ ದೇಶಗಳು ಸದಸ್ಯತ್ವವನ್ನ ಮುಂದೆ ಪಡೆದುಕೊಳ್ತಾವ. ಈಗ ಮತ್ತೆ ಪ್ರಸ್ತುತ ಇಂಡೋನೇಷ್ಯಾನು ಕೂಡ ಇಲ್ರಿ, ಅದನ್ನು ಹೊರಗೆ ಹೋಗ್ಯದ. 30% ಕಚ್ಚಾ ತೈಲ ಉತ್ಪಾದನೆ ಸಾಮರ್ಥ್ಯವಿತ್ತು. 2016ರಲ್ಲಿ ಒಪೆಕ್ ಪ್ಲಸ್, ಇದು ಇಂಪಾರ್ಟೆಂಟ್ ಅದ ನೋಡ್ರಿ. ಇಲ್ಲಿ ಒಪೆಕ್ ಪ್ಲಸ್ ಅಂತಕ್ಕಂಥದ್ದು 2016ರಲ್ಲಿ ವಿಯೆನ್ನಾ ಒಪ್ಪಂದದ ಮೂಲಕ ಏನ್ ಮಾಡ್ತಾರ ಅಂತಂದ್ರೆ ಸ್ಥಾಪನೆಯನ್ನ ಮಾಡ್ತಾರ್ರಿ ಇವ್ರು. ಎಂತ ಒಪ್ಪಂದ ರೀ? ವಿಯೆನ್ನಾ ಒಪ್ಪಂದದ ಮೂಲಕ 2016ರಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇದು ಒಪೆಕ್ ಪ್ಲಸ್ ಏನಾಗ್ತದ ಅಂತಂದ್ರ ಸ್ಥಾಪನೆ ಆಗ್ತದ. ರಚಿಸಿದಾಗ 12 ಸದಸ್ಯರ ಹೊರತು ಅಂತಂದ್ರ ಇದೇನು ಒಪೆಕ್ ಪ್ಲಸ್ ರಾಷ್ಟ್ರದ ಅಲ್ರಿ, ಇದು ಇನ್ನ ಒಂದ್ ಸಂಘಟನೆ ಬರ್ತದ್ರಿ. ಇದು 2016ಕ್ಕೆ ಒಪ್ಪಂದ ಮಾಡ್ಕೊಂಡು ಒಪೆಕ್ ಪ್ಲಸ್ ಅಂತಕ್ಕಂಥ ಸಂಘಟನೆನ ಸ್ಥಾಪನೆ ಮಾಡ್ಯಾರ. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಂತಂದ್ರ ಒಪೆಕ್ ನ ಸದಸ್ಯ ರಾಷ್ಟ್ರಗಳೇ ಬೇರೆ, ಒಪೆಕ್ ಪ್ಲಸ್ ನ ಸದಸ್ಯ ರಾಷ್ಟ್ರಗಳೇ ಬೇರೆ ಆಗಿರ್ತಾವ. ಇಲ್ಲಿ ನೋಡು, ಒಪೆಕ್ ಪ್ಲಸ್ ಸದಸ್ಯ ರಾಷ್ಟ್ರಗಳು ಇಲ್ಲಿ ಹೇಳೇನವ 12 ಸದಸ್ಯ ರಾಷ್ಟ್ರಗಳ ಹೊರತು ಅಂತಂದ್ರ 12 ಸದಸ್ಯ ರಾಷ್ಟ್ರಗಳನ್ನ ಬಿಟ್ಟು ಮತ್ತೆ 10 ರಾಷ್ಟ್ರಗಳ ಕಂಡು ಬರ್ತಾವ. ಅವು 10 ರಾಷ್ಟ್ರಗಳು ಎದುರುದ್ರಿ ಒಪೆಕ್ ಪ್ಲಸ್ ನ 10 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ. ಯಾವ್ಯಾವ ನೋಡಮ್ರಿ? ಯಾರಿ? ರಷ್ಯಾ, ಅಜರ್ಬೈಜಾನ್, ಬಹ್ರೇನ್, ಬ್ರೂನಿ, ಕಜಕಿಸ್ತಾನ್, ಮಲೇಷ್ಯಾ, ಮೆಕ್ಸಿಕೋ, ಓಮಾನ್, ದಕ್ಷಿಣ ಸುಡಾನ್ ಸದಸ್ಯತ್ವವನ್ನು ಪಡೆದುಕೊಳ್ತಾವ. ಆಗ ಕಚ್ಚಾ ತೈಲ ಉತ್ಪಾದನಾ ಸಾಮರ್ಥ್ಯ ವಿಶ್ವದ ಒಟ್ಟು ತೈಲ ಉತ್ಪಾದನೆಯಲ್ಲಿ ಎಷ್ಟರಷ್ಟು ಹೆಚ್ಚಿಸ್ತದ ಅಂತಂದ್ರೆ 41% ಏನಾಗ್ತದ ಅಂತಂದ್ರೆ ಹೆಚ್ಚಳವನ್ನ ಆಗ್ತದ. ನಾವೆಲ್ಲರೂ ಎಲ್ಲಿ ಕನ್ಫ್ಯೂಸ್ ಆಗ್ತೀವಿ ಅಂತಂದ್ರ ಒಪೆಕ್ ಪ್ಲಸ್ ರಾಷ್ಟ್ರಗಳೇ ಬೇರೆ ಬರ್ತಾವ್ರಿ, ಒಪೆಕ್ಸ್ ರಾಷ್ಟ್ರಗಳೇ ಬೇರೆ ಬರ್ತಾವ. ಒಪೆಕ್ಸ್ ಪ್ಲಸ್ ರಾಷ್ಟ್ರಗಳು ಒಪೆಕ್ಸ್ 2 ಹಿಡಿದು ಟೋಟಲ್ 22 ರಾಷ್ಟ್ರಗಳು ಆಗ್ತಾವ. ಒಪೆಕ್ ಪ್ಲಸ್ ರಾಷ್ಟ್ರಗಳು ಯಾವ್ಯಾವ ಬರ್ತಾವ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇನ್ನೊಂದ್ಸತಿ ಕನ್ಫ್ಯೂಸ್ ಆಗ್ಬೇಡ್ರಿ. ಒಪೆಕ್ ರಾಷ್ಟ್ರ ಅಂದ್ರೆ ಸದಸ್ಯ ರಾಷ್ಟ್ರ ಅಲ್ಲದ ರಾಷ್ಟ್ರಗಳು ಮತ್ತೆ 10 ರಾಷ್ಟ್ರಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರ ಒಪೆಕ್ ಪ್ಲಸ್ ನಲ್ಲಿ ಕಂಡು ಬರ್ತಾವ್ರಿ. ಯಾವ್ಯಾವ ನೋಡ್ರಿ ಇನ್ನೊಂದ್ಸಲಿ. ರಷ್ಯಾ ಎಲ್ಲಿ ಕಂಡು ಬರ್ತದಂದ್ರೆ ಒಪೆಕ್ ಪ್ಲಸ್ ರಾಷ್ಟ್ರದಲ್ಲಿ ಕಂಡು ಬರ್ತದ. 2ನೇದು ಅಜರ್ಬೈಜಾನ್,
ಬರ್ದ್ರೇನ್, ಬ್ರೂನಿ, ತಜಿಕಿಸ್ತಾನ್, ಮಲೇಷ್ಯಾ, ಮೆಕ್ಸಿಕೋ, ಓಮನ್, ದಕ್ಷಿಣ ಸುಡಾನ್. ಪ್ರಮುಖವಾಗಿ ಎಷ್ಟು ರಾಷ್ಟ್ರಗಳು ಕಂಡು ಬರ್ತವ ಅಂತಂದ್ರ 10 ರಾಷ್ಟ್ರಗಳು ಕಂಡು ಬರ್ತವ. ಇವ್ರದ್ರ ಉದ್ದೇಶ ಏನಾಗಿರ್ತದ ಅಂತಂದ್ರೆ ಕಚ್ಚಾ ತೈಲವನ್ನ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಬೆಲೆಗೆ ಮಾರಾಟವನ್ನ ಮಾಡಬೇಕು ಅಂತ ಹೇಳಿ ಕಾಲ ಕಾಲಕ್ಕೆ ಎಲ್ಲಾ ದೇಶಗಳು ಏನ್ ಮಾಡ್ತಾವ ಅಂತಂದ್ರ ಸಭೆಗಳನ್ನ ಸೇರಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಸಂಘಟನೆ ಅಥವಾ ಒಕ್ಕೂಟ ಯಾವುದು ಆಗಿರ್ತದ ಅಂತಂದ್ರ ಓಪೆಕ್ ಸಂಘಟನೆ ಆಗಿರ್ತದೆ. ಇಲ್ಲಿ ನೋಡ್ರಿ, ಇಲ್ಲದರೆ UAE ರಾಷ್ಟ್ರ, ಹೌದಾ? UAE ರಾಷ್ಟ್ರ ಇಲ್ಲದ. ಇಲ್ಲಿ ಸೌದಿ ಅರೇಬಿಯಾ ಕಂಡು ಬಂಟದ. ಇಲ್ಲಿ ನೋಡ್ರಿ, ಸ್ಟ್ರೀಟ್ ಆಫ್ ಹರ್ಮುಜಾ ಅಂತಂದ್ರ ಕನ್ನಡದಾಗ ಏನಂತೀವಿ? ಹರ್ಮುಜಾ ಜಲಸಂಧಿ. ಹರ್ಮುಜಾ ಜಲಸಂಧಿ, ಸ್ಟ್ರೀಟ್ ಆಫ್ ಹರ್ಮುಜಾ. ಇಲ್ಲಿ ಇರಾನ್ ದೇಶ ಅದ ರೀ, ಹೌದಾ? ಇಲ್ಲಿ ಏನ್ ತೋರ್ಸುತ್ತಾರಲ್ಲ ಅವರು, ಇದೇನದ ಅಂತಂದ್ರೆ ಇದು ಹರ್ಮುಜಾ ಜಲಸಂಧಿ ಇದ ರೀ. ಇಲ್ಲಿ UAE ರಾಷ್ಟ್ರ ಅದ, ಇಲ್ಲಿ ಇರಾನ್ ದೇಶ ಅದ. ಇಲ್ಲೇನು ಯುದ್ಧಗಳಾಗ್ಬೇಕಾದ್ರ ಮತ್ತ ಯುದ್ಧಗಳು ನಡೆದ ಸಮಯದಲ್ಲಿ ಏನಾಗ್ತದ ಅಂತಂದ್ರ ಇಲ್ಲೇನಾಗ್ತದ ಯುದ್ಧಗಳು ಹೋಗೋ ಸಮಯದಲ್ಲಿ ಇಲ್ಲಿಂದ ಹಡಗುಗಳು ಹೋಗ್ಬೇಕಲ್ರಿ. ಹಡಗುಗಳು ಹೋಗ್ಬೇಕಂತಂದ್ರ ಇದು ಹರ್ಮುಜ್ ಜಲಸಂಧಿ ಮುಂದೆ ಹೋಗ್ಬೇಕಂದ್ರ ಯುದ್ಧಗಳು ನಡ್ತದ ಎಲ್ರಿ? ಇರಾನ, ಅಮೇರಿಕಾ, ಇಸ್ರೇಲ್, ಇಲ್ಲಿ ಯುದ್ಧಗಳ ನಡೆದ ಸಲುವಾಗಿ ಇಲ್ಲಿಂದ ಕಚ್ಚಾ ತೈಲಗಳನ್ನ ಹೋಗ್ಬೇಕಂತಂದ್ರ ಈ ಹರ್ಮುಜ್ ಜಲಸಂಧಿ ಮೂಲಕ ಸಾಗ್ಬೇಕಂತಂದ್ರ ಏನಾಗ್ತದಂದ್ರ ಅಡಚಣೆಗಳು ಉಂಟಾಗ್ತಾವ. ಆ ಅಡಚಣೆಗಳು ಉಂಟಾಗದ ಸಲುವಾಗಿ ಏನ್ ಮಾಡ್ತದಂತಂದ್ರ ಇದು ಒಪೆಕ್, ನಿಮ್ಗೆ ಆಕಲೇ ಹೇಳ್ದೆ ನಾ UAE ರಾಷ್ಟ್ರ ಹೊರ ಬರಲು ಕಾರಣನೂ ಕೂಡ ಹೇಳಿನಿ. ಇದು ಹರ್ಮುಜ್ ಜಲಸಂಧಿ ಯಾವ 2 ಕೊಲ್ಲಿಗಳನ್ನ ಸೇರಿಸ್ತದ ಅಂತಂದ್ರ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ. 2 ರಾಷ್ಟ್ರಗಳನ್ನ ಏನ್ ಮಾಡ್ತದ, 2 ಕೊಲ್ಲಿಗಳನ್ನ ಏನ್ ಮಾಡ್ತದ ಅಂತ ಸೇರಿಸ್ತದ. ಇಲ್ಲಿಂದ ಸಾಕ್ಬೇಕಲ್ರಿ, ಇಲ್ಲಿಂದ ಸಾಕ್ಬೇಕಂದ್ರೆ ಯುದ್ಧಗಳು ನಡೆದ ಸಲುವಾಗಿ ಇಲ್ಲಿಂದ ಕಚ್ಚಾ ತೈಲವನ್ನ ಸಾಕ್ಲಕ್ಕ ಅಡಚಣೆಗಳನ್ನ ಉಂಟಾಗ್ತ ಸಲುವಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ತೊಂದರೆಗಳನ್ನ ಉಂಟಾಗ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತದ ತೈಲ ನಂಬಲ್ವಿ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಯಾಕಂತಂದ್ರ ಮೇನ್ ಆಗಿ ಜಾಸ್ತಿ ಕಚ್ಚಾ ತೈಲಗಳನ್ನಾಗಿರ್ಬೋದು ರಾಷ್ಟ್ರಗಳೇನು ಉತ್ಪಾದನೆ ಆಗ್ತಾವಲ್ಲ ಈ 12 ರಾಷ್ಟ್ರಗಳಲ್ಲಿನ ಕಾಣ್ತೀವ್ರಿ ನಾವು. ಇವೇನವಲ್ರಿ 12 ಸದಸ್ಯ ರಾಷ್ಟ್ರಗಳು, ಇಲ್ಲಿನೇ ಜಾಸ್ತಿ ಏನಾಗ್ತದೆ ಅಂತಂದ್ರ ಕಚ್ಚಾ ತೈಲವನ್ನ ಕಾಣ್ತೀವಿ. ಇನ್ನೊಂದು ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರ ಹೆಚ್ಚು ಕಚ್ಚಾ ತೈಲ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು ಅಂತಂದ್ರ ಸೌದಿ ಅರೇಬಿಯಾ ರೀ. ಜಾಸ್ತಿ ಕಚ್ಚಾ ತೈಲ ಸಿಗ್ತಕ್ಕಂಥದ್ದು ಅಲ್ಲೇ ರೀ. ಯಾವ ರಾಷ್ಟ್ರ ರೀ? ಸೌದಿ ಅರೇಬಿಯಾ. ಇನ್ನು ಸೆಕೆಂಡ್ ಸೌದಿ ಅರೇಬಿಯಾದಾಗ ಯಾವ ಬರ್ತಾವ ಅಂತಂದ್ರ ಇರಾಕ, ಇರಾನ, ನೆಕ್ಸ್ಟ್ UAE. ಇದು UN ಅದಲ್ರಿ, ನಾಲ್ಕನೇದ್ರಿ. ಅಂದ್ರೆ 4ನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವಲ್ಲಿ UAE ಎಷ್ಟನೇ ಸ್ಥಾನ ಹೊಂದಿದೆ ಅಂತಂದ್ರ
4ನೇ ಸ್ಥಾನ ಅದ. ಇದಕ್ಕೆ ನಿರ್ಬಂಧವನ್ನ ಹೇರಿ ಸಲುವಾಗಿ ಏನ್ ಮಾಡ್ತದ ಅಂತಂದ್ರೆ ಇದು ಹೊರಗೆ ಬಂದು ಸ್ವತಂತ್ರವಾಗಿ ತೈಲವನ್ನ ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ಏನ್ ಮಾಡ್ತದ ಅಂತಂದ್ರೆ ಎಷ್ಟು ಬೇಕಾದ್ರೂ ತೈಲವನ್ನ ಮಾರಾಟ ಮಾಡಬಹುದು, ಕಡಿಮೆ ಬೆಲೆಗೂ ಮಾರಾಟ ಮಾಡಿ ದುಡ್ಡನ್ನ ಗಳಿಸಬಹುದ್ರಿ. ಯಾವುದು ಅದೇ ಒಂದು ಸ್ವತಂತ್ರ ನಿರ್ಧಾರ ಸಲುವಾಗಿ ಎ ರಾಷ್ಟ್ರ ಒಪೆಕ್ ನ ಒಂದು ಒಕ್ಕೂಟದಿಂದ ಏನಾಗ್ಯದ ಅಂತಂದ್ರ ಹೊರಗೆ ಬಂದದ್ರಿ. ಓಕೆನಾ? ನೆಕ್ಸ್ಟ್ UAE ರಾಷ್ಟ್ರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡೋಣ. ಯಾವ ರಾಷ್ಟ್ರ ರೀ? UAE. UAE ಅಂತಂದ್ರೇನು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಂದ್ರೇನು? ಸಂಯುಕ್ತ ಅರಬ್ ಸಂಸ್ಥಾನ. ಕನ್ನಡದಾಗ್ರಿ ಸಂಯುಕ್ತ ಅರಬ್ ಸಂಸ್ಥಾನ ಅಂತೇಳಿ. ಜಾಸ್ತಿ UAE ರಾಷ್ಟ್ರ ಅನ್ಕೊಂತ ಹೋಗ್ತೀವಿ, ಕನ್ನಡದಾಗ ಏನಂತೆ ಗೊತ್ತಿಲ್ರಿ ನಮ್ಗ ಜಾಸ್ತಿ, ಹೌದಲ್ಲ? ಬರೀ UAE ರಾಷ್ಟ್ರ ಅಂತ ಅಷ್ಟೇ ಬಳಸ್ಕೊತ ಹೋಗ್ತೀವಿ. ಕನ್ನಡದಾಗ ಏನಂತಂದ್ರ ಸಂಯುಕ್ತ ಅರಬ್ ಸಂಸ್ಥಾನ ಅಂತೇಳಿ. ಇದ್ರದ್ದು ಕ್ಯಾಪಿಟಲ್ ಸಿಟಿ, ರಾಜಧಾನಿ ಯಾವ್ದದ ರೀ? ಅಬುಧಾಬಿ. ನೆಕ್ಸ್ಟ್ ಕರೆನ್ಸಿ. UAE ದಿರ್ಹಾಮ್. ಅತಿ ದೊಡ್ಡ ನಗರ UAE ಕಂಡು ಬಂದಿರತಕ್ಕಂಥ ಅತಿ ದೊಡ್ಡ ನಗರ ಯಾವದ್ರಿ? UAE ಕಂಡು ಬರ್ತಕ್ಕಂಥ ಅತಿ ದೊಡ್ಡ ನಗರ ಅದು ಅಬಿ ಟು ಕಮ್ ಟು ದುಬೈ. ದುಬೈ ಎಲ್ಲಿ ಕಂಡು ಬರ್ತದ್ರಿ? ಇಲ್ಲೇ ಕಂಡು ಬರ್ತದ್ರಿ UAE ದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ನಗರ ಅಂತಂದ್ರ ದುಬೈ. ಇಲ್ಲ ಹೇಳ್ದ ಸಂಯುಕ್ತ ಅರಬ್ ಸಂಸ್ಥಾನ ಅಂತ ಹೇಳ್ದ. UAE ರಾಷ್ಟ್ರದ್ದು ಸಂಯುಕ್ತ ಅರಬ್ ಸಂಸ್ಥಾನ ಅಂತ ಯಾಕೆ ಕರೀತಾರಂತಂದ್ರ ಇಲ್ಲಿ ಪ್ರಮುಖವಾಗಿ ಏನಾಗ್ತದ ಅಂತಂದ್ರ ಒಂದು 7 ಎಮಿರೇಟ್ಸ್ ಗಳ ಒಕ್ಕೂಟ ಅದ ಅಂತ್ರಿ ಇದು. ಯಾವುದು? UAE ರಾಷ್ಟ್ರ. ಎಮಿರೇಟ್ಸ್ 7 ಎಮಿರೇಟ್ಸ್ ಗಳ ಒಂದು ಒಕ್ಕೂಟ ಯಾವ್ದದ ಅಂತಂದ್ರ UAE ರಾಷ್ಟ್ರ. ಹಂಗಂತಂದ್ರ ಅತಿ ದೊಡ್ಡ ಎಮಿರೇಟ್ಸ್ ಯಾವುದು? ಅದಕ್ಕೆ ಸಂಯುಕ್ತ ಅರಬ್ ಸಂಸ್ಥಾನ ಅಂತ ಕರೀತಾರ್ರಿ. ಅತಿ ದೊಡ್ಡ ಎಮಿರೇಟ್ಸ್ ಅತಿ ದೊಡ್ಡ ಎಮಿರೇಟ್ಸ್ ಯಾವ್ದು ಅಂತಂದ್ರ ಅಬುಧಾಬಿ. ನೆಕ್ಸ್ಟ್ ಅತಿ ಚಿಕ್ಕ ಎಮಿರೇಟ್ಸ್ ಅತಿ ಚಿಕ್ಕ ಎಮಿರೇಟ್ಸ್ ಅಜ್ಮೀನಾ ಅಂತೇಳಿ. ಇನ್ನ ದುಬೈ ಎಮಿರೇಟ್ಸ್ ಅಂತ ಬರ್ತಾವ. ಹಿಂಗೆ ಪ್ರಮುಖವಾಗಿ ಎಷ್ಟು ಎಮಿರೇಟ್ಸ್ ಕಂಡು ಬರ್ತಾವ ಅಂತಂದ್ರ 7 ಎಮಿರೇಟ್ಸ್ ಗಳ ಒಂದು ಒಕ್ಕೂಟನೇ ಯಾವ್ದು ಅಂತಂದ್ರ ಸಂಯುಕ್ತ ಅರಬ್ ಸಂಸ್ಥಾನ ಅಂತೇಳಿ. 7 ಎಮಿರೇಟ್ಸ್ ಗಳ ಒಂದು ಒಕ್ಕೂಟದ. ಅತಿ ದೊಡ್ಡದು ಯಾವುದು ಅಂತಂದ್ರ ಅಬುಧಾಬಿ. ಅತಿ ಚಿಕ್ಕ ಎಮಿರೇಟ್ಸ್ ಯಾವ್ದು ಅಂತಂದ್ರ ಅಜ್ಮೀನಾ ಅಂತೇಳಿ. ಇನ್ನ UAE ರಾಷ್ಟ್ರದಾಗ ಯಾವ್ದಕ್ ಗೋಲ್ಡನ್ ಸಿಟಿ ಅಂತ ಕರೀತಾರ್ರಿ? ಅದು ಗೊತ್ತಾಗ್ಬೇಕಲ್ಲ. UAE ರಾಷ್ಟ್ರದಾಗ ಯಾವ್ದಕ್ ಗಾರ್ಡನ್ ಸಿಟಿ ಅಂತ ಕರೀತಾರ. ಗೋಲ್ಡನ್ ಸಿಟಿ ಅಲ್ಲ, ಗಾರ್ಡನ್ ಸಿಟಿ. ಯಾವುದು ಕರೀತಾರ ಅಂತಂದ್ರ ಅಲ್ ಐನ್. ನೆಕ್ಸ್ಟ್ ಪ್ರಪಂಚದ ಅತಿ ದೊಡ್ಡ ನಗರ ಎಲ್ಲಿ ಕಂಡು ಬರ್ತದ? ನಗರ ಅಲ್ಲ, ಕಟ್ಟಡ. ಪ್ರಪಂಚದ ಅತಿ ದೊಡ್ಡ ಕಟ್ಟಡ ದುಬೈನ ಕಂಡು ಬರ್ತದ್ರಿ. ಯಾವಾದ್ರಿ ಅದು? ಬುರ್ಜ್ ಖಲೀಫಾ ಅಂತೇಳಿ.
ಎಲ್ಲಿ ಕಂಡು ಬರ್ತದೆ ಇದು ಅಂತಂದ್ರ ದುಬೈನಲ್ಲಿ ಕಂಡು ಬರ್ತದ್ರಿ. ಎಲ್ಲಿ ಕಂಡು ಬರ್ತದ ಅಂತಂದ್ರ ದುಬೈ. ನೆಕ್ಸ್ಟ್ ನೋಡ್ರಿ, ICC T20 ಕ್ರಿಕೆಟ್ ಕಪ್ದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ್ರಿ? ಇದೇ ದುಬೈನಲ್ಲೇ ಕಂಡು ಬರ್ತದ. ICC ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ದುಬೈ. ಟು ಕಮ್ ಟು ದುಬೈ. ಎಲ್ಲಿ ಬರ್ತದ ಅಂತಂದ್ರ ದುಬೈ. ಏನ್ರಿ ಇದು ICC ಅಂತಂದ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ರೀ. ಅಂತಂದ್ರ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಏನು ಕ್ರಿಕೆಟ್ ನಡೆಸ್ತದಲ್ಲ ಅದು ಯಾವುದು ಅಂತಂದ್ರ ICC ರೀ. ಏನು ICC ಫುಲ್ ಫಾರ್ಮ್? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳಿ ಎಷ್ಟಕ್ಕೆ ಸ್ಥಾಪನೆ ಆಗ್ಯದ ಇದು ಅಂದ್ರೆ ಕನ್ನಡದಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸ್ಥಾಪನೆ. ಎಷ್ಟಕ್ಕೆ ಸ್ಥಾಪನೆ ಆಗ್ತದ ಅಂತಂದ್ರ 1909 ಸ್ಥಾಪನೆ ಆಗ್ತದ್ರಿ. ಪ್ರಸ್ತುತ ಅಧ್ಯಕ್ಷರು ಯಾರ ಇದ್ರಿ? ಇದ್ರದ್ದು ICC ಇದು. ಪ್ರಸ್ತುತ ಅಧ್ಯಕ್ಷರು ಯಾರ ಅಂತಂದ್ರ ಜೈಶಾ. ನಾನು ಪ್ರಶ್ನೆ ಕೇಳ್ತೀನಿ ಈಗ. ICC ಅಂತ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಂಡಳಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಅಂತ ಹೇಳ್ದೇನ? ಅಂದ್ರೆ ಬೇರೆ ಬೇರೆ ದೇಶಗಳ ನಡುವೆ ಕ್ರಿಕೆಟ್ ಏರ್ಪಾಡು ಮಾಡ್ತದಲ್ಲ ಅದು ಆಯ್ತು. ಬಟ್ ಈಗ ನಮ್ಮ ಭಾರತದಲ್ಲಿ IPL ಅದು ನಡೀತಾವ್ರಿ, ಅಂದ್ರೆ ರಾಜ್ಯಗಳ ನಡುವೆ. ಅದು ಯಾವ್ದು ಅಂತಂದ್ರ ಅದು ಪ್ರಮುಖವಾಗಿ ಯಾವ್ದು ಕಂಡು ಬರ್ತದ್ರಿ? ನಂಬಲ್ಲಿ ನಡೆಸ್ತಕ್ಕಂಥದ್ದು ಇಂಡಿಯಾದಾಗ BCCI. ಯಾವ್ದು ಕಂಡು ಬರ್ತದ ಅಂತಂದ್ರ BCCI ಅಂತಂದ್ರ ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಅಂತಂದ್ರೆ ಭಾರತದ ಒಳಗೆ ಕ್ರಿಕೆಟ್ ಏನು ರಾಜ್ಯಗಳ ನಡುವೆ IPL ಅದೆಲ್ಲ ನಡ್ಸ್ಕೊಂಡು ಹೋಗೋದು ಯಾವುದು ಅಂತಂದ್ರ BCCI. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಾಗ ಕ್ರಿಕೆಟ್ ನಡ್ಸ್ಕೊಂಡು ಹೋಗೋದು ಯಾವುದು ಅಂತಂದ್ರ ICC ಕ್ರಿಕೆಟ್ T20 ವಿಶ್ವಕಪ್ ಮೊನ್ನೆ ನಮ್ಮ ಭಾರತದಾಗ ಐತಲ್ರಿ. ಯಾವ ದೇಶ ವಿಜೇತ ಆಗ್ಯದ್ರಿ? ಅದು ಭಾರತ ರೀ. ಎಲ್ಲಿ ನಡೆದದ ಅಂತಂದ್ರ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣ ಅಹಮದಾಬಾದ್ನಲ್ಲಿ ಕಂಡು ಬರ್ತಂದ್ರ ಗುಜರಾತ್ನಲ್ಲಿ. ಇದ್ರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ದುಬೈ. ಇನ್ನ ಭಾರತದಾಗ ಬಂದ್ರೆ ಯಾವ್ದು ನಡೆಸ್ತದ ಅಂತಂದ್ರ BCCI ಫುಲ್ ಫಾರ್ಮ್ ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಇನ್ ಇಂಡಿಯಾ. ಇದು ಎಷ್ಟಕ್ಕೆ ಸ್ಥಾಪನೆ ಆಗ್ತದ್ರಿ? BCCI 1928. ಇದರ ಕೇಂದ್ರ ಕಚೇರಿ ಮುಂಬೈ. ಯಾವ ಬೈ? ಇದ್ರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂತಂದ್ರ ಮುಂಬೈ. ಎಲ್ಲಿ ಬರ್ತದ್ರಿ? ಮಹಾರಾಷ್ಟ್ರದಾಗ ಏನಾಗ್ತದ ಅಂತಂದ್ರ ಇದರ ಕೇಂದ್ರ ಕಚೇರಿ ಏನ್ ಮಾಡ್ತದ್ರಿ? ಕಂಡು ಬರ್ತದ್ರಿ. ಓಕೆನಾ? ಪ್ರಮುಖವಾಗಿ ಹಾರ್ಮೋ ಜಲಸಂಧಿಯಿಂದ ಕಚ್ಚಾ ತೈಲ ಸಾಗ್ಲಿಕ ರಫ್ತು ಮಾಡಕ್ ಅಡಚಣೆ ಉಂಟಾಗ್ತಿ ಸಲುವಾಗಿ ಅವರು ನಿಗದಿತವಾಗಿ ಏನ್ ಮಾಡ್ತಾರ ಅಂತಂದ್ರೆ ಇಷ್ಟೇ ತೈಲವನ್ನ ಇದು ಮಾಡ್ಬೇಕು ಅಂತ ಕಾಲಾಗ ರಾಷ್ಟ್ರ ಏನಾಗ್ತದ್ರಿ? ಇಲ್ಲಿ ಒಪೆಕ್ ಒಕ್ಕೂಟದಿಂದ ಹೊರಗೆ ಬರ್ತದ್ರಿ. ಗೊತ್ತಾಯ್ತಾ? ಇದು ಒಪೆಕ್ ಚಿಹ್ನೆ ಅದ. ಓಕೆನಾ? ಪ್ರಮುಖವಾಗಿ ಇವತ್ತಿನ ಕ್ಲಾಸ್ನಾಗ ಏನ್ ನೋಡಿದ್ವಿ ಅಂತಂದ್ರು ನಾವು ಯು ಎ ರಾಷ್ಟ್ರ ಏನಾಗ್ಯದ ಅಂತಂದ್ರ ಒಪೆಕ್ ನ ಒಂದು ಒಕ್ಕೂಟದಿಂದ ಏನಾಗ್ತಂತಂದ್ರ ಹೊರಬರುವ ನಿರ್ಧಾರವನ್ನ ತೆಗೆದುಕೊಂಡಿದ್ರ ಸಲುವಾಗಿ UAE ರಾಷ್ಟ್ರ ಒಪೆಕ್ ಒಕ್ಕೂಟ ಅದರಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳವ, ಒಪೆಕ್ ಪ್ಲಸ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳವ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಿವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.